ಇರತಕ್ಕಂಥ ನಂದೋಗಳಿಗೆ ಅವರು ಇವತ್ತು 12 JCB ವಿಶ್ವಗುರು ಬಸವಣ್ಣ, ಸಿದ್ದೇಶ್ವರ ಅಪ್ಪಾಜಿಯವರು, ಶಿವಯೋಗಿ ಸಿದ್ದರಾಮೇಶ್ವರರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸ್ವಾಮಿ ವಿವೇಕಾನಂದರ ಈ ಭಾವಚಿತ್ರದ ಭವ್ಯ ಮೆರವಣಿಗೆ ಮಾಡಿ ಮೈಸೂರಿನ ರಾಣಿ ಚೆನ್ನಮ್ಮನ್ನೇ ತರಿಸಿ ಇವತ್ತು ಪುಷ್ಪಾರ್ಪಣೆ ಮಾಡಿ ಇಡೀ ಸಮಾರಂಭವನ್ನು ಯಶಸ್ವಿಗೊಳಿಸುವ ಕೆಲಸ ಮಾಡಿದ ಕೀರ್ತಿ ನಮ್ಮ ಯುವ ನಾಯಕರು ನಂದುಗಳಿಗೆ ಅವರು ಸಲ್ಲುತ್ತೇನುವಂತ ಮಾತನ್ನು ಈ ಸಂದರ್ಭದಿಂದ ಬಂಧುಗಳೇ, ಮೊನ್ನೆ 9ನೇ ತಾರೀಕು ಈ ಒಂದು ಕಂಚಿನ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡುವಂತ ಹಿನ್ನೆಲೆಯೊಳಗೆ ಬಹಳಷ್ಟು ಜನರ ಶ್ರಮ ಇದೆ. ಆ ಶ್ರಮದ ಪರಿಣಾಮವಾಗಿ ಮೊನ್ನೆ 9ನೇ ತಾರೀಕು ಕರ್ನಾಟಕ ಸರ್ಕಾರ ವತಿಯಿಂದ ಈ ಒಂದು ಚೆನ್ನಮ್ಮನ ಮೂರ್ತಿ ಅನಾವರಣಗೊಂಡಿತ್ತು. ಅವತ್ತೇ ನಾವೆಲ್ಲರೂ ಸಹ ಭಾಗವಹಿಸಬೇಕಾಗಿತ್ತು. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವೇದಿಕೆಯನ್ನು ಯಾವ ಕಾರಣಕ್ಕೆ ಹಂಚ್ಕೋಬಾರದು ಅಂತೇಳಿ ಸ್ವಾಭಿಮಾನದಿಂದ ನಾವೆಲ್ಲರೂ ಸಂಕಲ್ಪನೆ ಕೊಟ್ಟಿದ್ವಿ. ಆ ಸ್ವಾಭಿಮಾನಕ್ಕೋಸ್ಕರವಾಗಿ ನಾವು ಎಷ್ಟೇ ಒತ್ತಡ ಬಂದಾಗೂ ಸಹ ಅನಿವಾರ್ಯವಾಗಿ ಸರ್ಕಾರದವರು ಗೌರವ ಕೊಡಲಿ, ಸಮಾಜ ವತಿಯಿಂದ ನಾವೆಲ್ಲರೂ ಮತ್ತೊಂದಿನ ಹೋಗಿ ಮಾಲಾರ್ಪಣೆ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ಪ್ರಯತ್ನವಾಗಿ ಪಂಚಮಸಾಲಿ ಸಮಾಜ ಬಾಂಧವರಂತಂದ್ರೆ ಏನಾದರೂ ಒಂದು ಸಂಕಲ್ಪ ಕೊಟ್ಟರೆ, ಪ್ರಧಾನಮಂತ್ರಿಯಲ್ಲಿ ಮುಖ್ಯಮಂತ್ರಿಯಲ್ಲಿ ಯಾರೇ ಇರಲಿ, ಏನಾದ್ರು ಸಂಕಲ್ಪ ಕೊಟ್ಟರೆ ಆ ಸಂಕಲ್ಪವನ್ನು ಗಟ್ಟಿಗೊಳಿಸ್ತೇವೆ ಅನ್ನೋದನ್ನ ನಾವು ನೀವು ಎಲ್ಲರೂ ಸಹ ಮಾಡಿ ತೋರಿಸಿದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಹಾಗಾಗಿ ಈ ಒಂದು ಚೆನ್ನಮ್ಮನ ಪ್ರತಿಮೆಯನ್ನ ಸ್ಥಾಪನೆ ಮಾಡುವಂತ ಹಿನ್ನೆಲೆಯೊಳಗೆ ಬಹಳ ದೊಡ್ಡ ಇತಿಹಾಸವಿದೆ. ಏನು ಹಿಂದೆ ನಗರಸಭೆಯಲ್ಲಿ ಟರ್ಮ್ ಪಾಸ್ ಮಾಡಿದ ಮೇಲೆ ನಮ್ಮೆಲ್ಲ ಸಮಾಜ ಬಾಂಧವರು ಬಂದು ಮನವಿ ಮಾಡಿಕೊಂಡಾಗ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ BM ಪಾಟೀಲರು ನಾವು ಎಲ್ಲ ಕೂಡಿ ನವೆಂಬರ್ 2ನೇ ತಾರೀಕು 2014 ಇಸ್ವಿಯಲ್ಲಿ ಇದೇ ಭಾಗದಲ್ಲಿ ಚೆನ್ನಮ್ಮನ ನಾಮಫಲಕ ಅನಾವರಣ ಮಾಡಿದ್ವಿ. ಅದಾದ ಮೇಲೆ ಎಲ್ಲರೂ ಕೂಡಿ ಏನು ಉಮೇಶ್ ಕೋಳ್ಕೊಳ್ಳೋರಾಗಿರ್ಬೋದು, ನಮ್ಮ BS ಬಿರಾದರಾಗಿರ್ಬೋದು, ಅನೇಕ ನಮ್ಮ ಶರಣು ಆರೂರಾಗಿರ್ಬೋದು, ಅನೇಕ ಸಮಾಜ ಮುಖಂಡರು ಎಲ್ಲ ಕೂಡಿ ಕಂಚಿನ ಮೂರ್ತಿಯನ್ನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಆ ಒಂದು ಕಂಚಿನ ಮೂರ್ತಿಯನ್ನ ಹೈವೇ ರೋಡಲ್ಲಿ ಮಾಡ್ಲಿಕ್ಕೆ ಅವಕಾಶವಿಲ್ಲ, ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿದಾಗ ಆ ಜಾಗ ಕೊಟ್ಟು ಉಸ್ತುವಾರಿ ಸ್ಥಿತಿಯಾಗಿರ್ತಕ್ಕಂಥ MB ಪಾಟೀಲ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರನ್ನು ನಾವು ಸ್ಮರಣೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಚೆನ್ನಮ್ಮ ಮೂರ್ತಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲೇ ಇದೆ. ಈ ಬಸ್ ಸ್ಟ್ಯಾಂಡ್ಗೂ ಚೆನ್ನಮ್ಮನ ಹೆಸರಿಡಬೇಕು ಅಂತ ಹೇಳಿ ಎಲ್ಲಾ ಸಮಾಜ ಬಂಧುಗಳ ಅಪೇಕ್ಷೆಯಂತೆ ಕರ್ನಾಟಕ ಜನ ಸರ್ಕಾರ ರಾಮಲಿಂಗಾರೆಡ್ಡಿ ಅವರು ಚೆನ್ನಮ್ಮನ ಹೆಸರು ನಾಮಕರಣ ಮಾಡಿದರೆ, ಹಾಗಾಗಿ ಸರ್ಕಾರದ ಜಾಗದಲ್ಲಿ ಚೆನ್ನಮ್ಮನ ಮೂರ್ತಿ ಇತ್ತನ್ನ ಕಾರಣಕ್ಕೋಸ್ಕರವಾಗಿ ಮೊನ್ನೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡಿ ಸರ್ಕಾರ ವತಿಯಿಂದ ಚೆನ್ನಮ್ಮನ ಮೂರ್ತಿಯನ್ನ ಅನಾವರಣಗೊಳಿಸಿದ್ರು. ಅವತ್ತು ನಾವೆಲ್ಲರೂ ಸಹ ಒಂದು ಸಂಕಲ್ಪ ಮಾಡಿದ್ವಿ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೂ ಅವ್ರ ಜೊತೆಯಲ್ಲಿ ನಾವು ಯಾರು ಸಹ ವೇದಿಕೆಯನ್ನ ಹಂಚ್ಕೊಂಡಿರ್ಲಿಲ್ಲ. ಆ ಮೀಸಲಾತಿ ಸಿಗೋರಿಗೆ ವೇದಿಕೆ ಹಂಚ್ಕೊಂಡು ಹೇಳಿ ಸರ್ಕಾರದಲ್ಲಿ ಸಂಕಲ್ಪ ಕೊಟ್ಟಿದ್ವಿ. ಅದೇ ಪ್ರಕಾರವಾಗಿ ಮೀಸಲಾತಿ ಸಿಗೋವರೆಗೂ ಸಿದ್ದರಾಮಯ್ಯ ಜೊತೆ ವೇದಿಕೆ ಹಂಚ್ಕೊಬಾರದು ನಾವು ತೀರ್ಮಾನ ಮಾಡಿದ್ವಿ. ಅದು ಅನಿವಾರ್ಯವಿತ್ತು. ಒಂದ್ ಕಡೆ ನಮ್ಮ ಸಮಾಜ ಬಾಂಧವರು ಬಹಳ ಕಷ್ಟಪಟ್ಟಿದ್ದು ಮಾಡಿದ್ರು. ಅವ್ರ ಪ್ರೀತಿಗೆ ಹೋಗ್ಬೇಕು, ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಸಾವಿರಾರು ಸಂಖ್ಯೆ ಬಂದಂತ ನೊಂದಂತರ ಜೊತೆ ಇರಬೇಕಿರುವಂತ ಪ್ರಶ್ನೆ ಕಾಡಿತ್ತು. ಹಾಗಾಗಿ ಯತ್ನಗೌಡರ ಸಲಹೆಯಂತೆ ಅವತ್ತು ಅನಿವಾರ್ಯವಾಗಿ ಹೋರಾಟಗಾರರಿಗೆ ಸ್ಪಂದಿಸಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಅವತ್ತು ನಾವು ಭಾಗವಹಿಸಕ್ಕಾಗಲಿಲ್ಲ. ಹಾಗಾಗಿ ಇವತ್ತು 12ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿ ಅಂದ್ರೆ ಚೆನ್ನಮ್ಮನ ವೀರಪುತ್ರ, ವೀರ ಸನ್ಯಾಸಿ, ಭಾರತ ಮಾತೆ ವೀರಪುತ್ರ, ಆ ಮಹಾನ್ ವ್ಯಕ್ತಿಯ ಜಯಂತಿಯಂಗೆ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಚೆನ್ನಮ್ಮನ ಪ್ರತಿಮೆಯನ್ನು ಇವತ್ತು ಮಾಲಾರ್ಪಣೆ ಮಾಡಿ ಗೌರವವನ್ನು ಸಮರ್ಪಣೆ ಮಾಡಿದೀವಿ. ಈ ಉದ್ದೇಶಕ್ಕೋಸ್ಕರ ವಿಜಯಪುರದಲ್ಲಿ ಇದುವರೆಗೆ ಬಸವಣ್ಣವರು, ಛತ್ರಪತಿ ಶಿವಾಜಿ ಮಹಾರಾಜರು, ಕನಕದಾಸರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದ್ದು ಕಾಣ್ತಾ ಇತ್ತು. ಇವತ್ತು ಈ ಒಂದು ಪ್ರತಿಮೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಎತ್ತರದ ಪ್ರತಿಮೆ ಅನ್ನುವಂಥದ್ದನ್ನ ಆದ್ರೆ ಮಾಡಿದ ಕೀರ್ತಿ ವಿಜಯಪುರ ಜನಕ್ಕೆ ಸಲ್ಲುತ್ತೆ, ವಿಜಯಪುರ ನಾಗರಿಕರಿಗೆ ಸಲ್ಲುತ್ತೆ ಅನ್ನುವಂಥ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತಾ, ನಾವು 3-4 ದಿನಗಳ ಹಿಂದೆ ಈ ಪಂಚ ಪುಷ್ಪಾರ್ಪಣೆ ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಾವು ಜಿಲ್ಲಾಧ್ಯಕ್ಷರು BM ಪಾಟೀಲ್ ಆಗಿರ್ಬೋದು, ನಮ್ಮ ಸಿಟಿ ಅಧ್ಯಕ್ಷರು ಮುಖಂಡರಾಗಿರ್ಬೋದು ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿದಾಗ ಇಲ್ಲ ಒಂದು 50 ಮಂದಿ ಕೂಡಿ ಮಾಲಾರ್ಪಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನಂದವರು ಇಲ್ಲ ಅಪ್ಪರೇ 12ನೇ ತಾರೀಕು ನಾನು 12 JCB ತರ್ತೇನೆ. JCB ಅಂದ್ರೆ ಬಸವನಗೌಡರಿಗೆ ಬಹಳ ಪ್ರೀತಿ, ವಿಜಯಪುರದವ್ರಿಗೆ ಬಹಳ ಪ್ರೀತಿ. ಹಾಗಾಗಿ 12ನೇ ತಾರೀಕು JCB ಮಾಡೋಣ. ಆ JCB
ಮುಂದಿನ 2028ಕ್ಕೂ JCB ಮೂಲಕವಾಗಿಯೇ ಕರ್ನಾಟಕದ ಆದರ್ಶವಾಗಿರ್ತಕ್ಕಂಥ ಚೆನ್ನಮ್ಮ ಕಳಸನಕ ಇರ್ತಕ್ಕಂಥ ಚೆನ್ನಮ್ಮನ ರಾಜ್ಯ ಏನಿತ್ತು, ಸಂಗೊಳ್ಳಿ ರಾಯಣ್ಣ ರಾಜ್ಯ ಏನಿತ್ತು, ಈ ಮದಕರ ನಾಯಕನ ರಾಜ್ಯ ಏನಿತ್ತು, ಸಿಂಧೂರು ಲಕ್ಷ್ಮಣ ರಾಜ್ಯ ಏನಿತ್ತು, ಛತ್ರಪತಿ ಶಿವಾಜಿ ಮಹಾರಾಜ ಏನು ಆದರ್ಶ ದೇಶಕೊಂಡಿದ್ದು ಅವರೆಲ್ಲರ ಕನಸನ್ನಾಗಿಸುತ್ತಿನ ಒಳಗೆ JCB ಮೂಲಕವೇ ಚೆನ್ನಮ್ಮನಿಗೆ ಪುಷ್ಪಾರ್ಪಣೆ ಮಾಡ್ಬೇಕು ಅಂತ ಹೇಳಿ ಇವತ್ತು ಅದ್ದೂರಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ಕೇವಲ